ಯಾವುದೇ ಸಮಾರಂಭಕ್ಕೆ ಹೋದ್ರು ಕೂಡ ಈ ವೈಫ್ ಅಪ್ರಿಸಿಯೇಷನ್ ಡೇ ಈ ಸಮಾರಂಭದಲ್ಲಿ ಎಲ್ಲರೂ ಸಂತೋಷವಾಗಿ ಖುಷಿಯಾಗಿ ಇರ್ತಾರೆ. ಯಾಕೆಂದ್ರೆ ಎಲ್ಲರೂ ಸಂತೋಷವಾಗಿ ಇರ್ತೀವಿ. ಯಾಕೆಂದ್ರೆ ನಮಗೆ ಬಹಳ ಚೆನ್ನಾಗಿರ್ಬೋದು. ಹೋಗ್ಬಿಟ್ಟಿದೆ ನೋಡಕ್ಕೆ ಚೆನ್ನಾಗಿದೆ. ಕೇಳಿಸ್ತಾ ಇಲ್ವಾ? ವೈಫ್ ಅಪ್ರಿಸಿಯೇಷನ್ ಡೇ ಈ ದಿನ ಇರುವಂತ ಎಲ್ಲರೂ ತುಂಬಾ ಮನಪೂರ್ವಕವಾಗಿ ಒಂದು ಸಂತೋಷ, ಖುಷಿ, ಆನಂದ, ಯಾವುದೇ ಚಿಂತೆ ಇಲ್ಲದೆ ಮನಸ್ಸು ಅಷ್ಟು ವಿಶಾಲವಾದ ಮನಸ್ಸಿರುತ್ತೆ. ಯಾಕೆ ಗೊತ್ತಾ? ನಮಗೆ ಬಹಳ ಸಂಗಾತಿಯಾಗಿ ಬಂದಿರೋದು ಯಾರು? ನಮಗೆ ಬಹಳ ಸಂಗಾತಿಯಾಗಿ ಬಂದಿರೋದೇ ದೈವವೇ. ನಮ್ಗೆ ಬಹಳ ಸಂಗಾತಿಯಾಗಿ ಬಂದಿರ್ಬೇಕಾದ್ರೆ ದೈವನೇ ನಮ್ ಜೊತೆ ಇರ್ಬೇಕಾದ್ರೆ ನಾವು ನಿಜವಾಗ್ಲೂ ಖುಷಿಯಾಗಿ ಇರ್ಬೇಕಾಗತ್ತೆ. ಸೊ ಒಂದು ಹೆಣ್ಣು ಚಿಕ್ಕ ಮಗುವಾಗಿರ್ಬೇಕಾದ್ರೆ ಅದು ತವಳ್ಕೊಂಡು ಬರುತ್ತೆ. ಆ ಮಗುಗೆ ಬೇಕಾಗಿರುವಂತ ಎಲ್ಲಾ ಸೌಕರ್ಯಗಳನ್ನು ಆ ಮಗು ಒಳ್ಳೆ ಬಟ್ಟೆ ಹಾಕಿ, ಗೆಜ್ಜೆ ಹಾಕಿ, ಅದು ನಡೀತಾ ಬರೋದನ್ನ ಆನಂದಿಸಿ, ಆ ಮಗುಗೆ ವಿದ್ಯೆ, ಆರೋಗ್ಯ, ಅರಿವು, ಶಕ್ತಿ ಎಲ್ಲವನ್ನು ಕೊಟ್ಟು ಆ ಮಗು ನಾವು ಬೆಳೆಸಿ ಕೊನೆಗೆ ಮದುವೆ ಮಾಡ್ಬೇಕಾದ್ರೆ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಆ ತಂದೆ ಎಷ್ಟು ತಂದೆ ತಾಯಿಯರು ತಮ್ಮ ಪೂರ್ಣ ಜೀವನವನ್ನೇ ಆ ಹೆಣ್ಣು ಮಗಳಿಗಾಗಿ ಡೆಡಿಕೇಟ್ ಮಾಡಿರ್ತಾರೆ. ಆಗ ಆ ಮದುವೆ ಮಾಡ್ಬೇಕಾದ್ರೆ ಗಂಡನ ಅಳಿಯನ್ಗೆ ಹೇಳ್ತಾರೆ, ನನ್ನ ಜೀವನೇ ನಿನ್ ಕೈಗೆ ಒಪ್ಪಿಸ್ತಿದ್ದೀನಪ್ಪ, ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸಿ, ಅವಳನ್ನ ಸಂತೋಷವಾಗಿ ಇಟ್ಕೊಳಪ್ಪ ಅಂತ ಅವ್ರ ಜೀವನೇ ನಿಮ್ಮ ಕೈಯಲ್ಲಿ ಒಪ್ಪಿಸಿರ್ತಾರೆ. ಅಂತಹ ಮಹಾನ್ ಲಕ್ಷ್ಮಿ ನಿಮ್ಮ ಜೊತೆ ಇರೋದನ್ನ ನೀವು ಅರಿತು ಗೌರವಿಸುವಂತಹ ಒಂದು ದಿನ ಆಗಿರುತ್ತೆ. ಸೊ ಇವತ್ತು ಅಣ್ಣೆ ಲೋಕಾಂಬಾಳ್ ಹುಟ್ಟಿದಂತಹ ದಿನ. ಅಂದ್ರೆ ಆಕೆಯು ದೊಡ್ಡ ಜ್ಞಾನಿ ಆಗಿದ್ರು. ಸೊ ಒಮ್ಮೆ ಮೊದಲು ಇದು ಮಹರ್ಷಿ ಅಣ್ಣೆ ಲೋಕಾಂಬಾಳ್ನ 80ನೇ ವರ್ಷದ ಹುಟ್ಟು ಹಬ್ಬವನ್ನು ವೈಫ್ ಅಪ್ರಿಸಿಯೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದನ್ನ 1994ರಲ್ಲಿ ಆರಂಭ ಮಾಡಿದ್ರು. ಆಗ ಅಣ್ಣೆ ಲೋಕಾಂಬಾಳ್ ಹತ್ರ ಬಂದು ಕರೀತಾರೆ, ಅಮ್ಮ ಈ ತರ ನಮ್ಮ ಕೇಂದ್ರದಲ್ಲಿರುವ ಎಲ್ಲಾ ಮಕ್ಕಳು ತಮ್ಮ ವೈಫ್ ನ ಅಪ್ರಿಶಿಯೇಟ್ ಮಾಡಕ್ ಬಂದಿದ್ದಾರೆ, ಆ ಪ್ರೋಗ್ರಾಮ್ಗೆ ನೀನ್ ಬರ್ಬೇಕು ಅಂತ ಅಣ್ಣಯ್ಯನ ಕೇಳ್ಕೋಬೇಕಾದ್ರೆ ಅವ್ರು ಹೇಳ್ತಾರೆ, ನಾನ್ ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಬರಲ್ಲ ಅಂತ ಹೇಳ್ತಾ ಇದ್ದೆ ಅಂದ್ರೆ, ನನ್ನ ಮಕ್ಕಳನ್ನ ನೋಡಕ್ಕೆ ನಾನು ಬರಿಗೈಯಲ್ಲಿ ಹೋಗಕ್ಕಾಗುತ್ತಾ ಅಂತ ಕೇಳ್ತಾರೆ. ಸೊ ಏನ್ ಕೊಡೋದು ಅಂತಂದ್ರೆ, ಅವ್ರಿಗೆಲ್ಲರಿಗೂ ನೀವು ಸೀರೆ ಕೊಡ್ಸಿದ್ರೇನೆ ನಾನು ಬರೋದು ಅಂತ ಫಸ್ಟ್ ಟೈಮ್ 350 ಸೀರೆಗಳನ್ನ ಪರ್ಚೇಸ್ ಮಾಡಿ ಎಲ್ಲರಿಗೂ ಕೊಟ್ರಂತೆ. ಸೊ ತಾಯಿ ಆದವಳು ಅಷ್ಟು ಕರುಣಾಮಯಿ ಆಗಿರ್ತಾಳೆ, ಅವಳು ಯಾವತ್ತೂ ಬರಿಗೈಯಲ್ಲಿ ಬರೋದೇ ಇಲ್ಲ. ಹಾಗೆ ಮೊದಲ ಸಮಾರಂಭ ತಾಯಿ ಕೈಯಿಂದನೇ ಸೀರೆಯನ್ನು ಕೊಟ್ಟು ಆರಂಭ ಮಾಡಿದ್ರು. ಎರಡನೇದಾಗಿ ಮದುವೆ ಅಂದ್ರೆ ನಾವು ಏನ್ ಅನ್ಕೊಂಡಿದೀವಿ ಅಂದ್ರೆ ಒಂದು ಸಮಾರಂಭ, ಒಂದು ಫಂಕ್ಷನ್ ಅಂತ. ಖಂಡಿತ ಮದುವೆ ಅನ್ನೋದು ಸಮಾರಂಭ, ಫಂಕ್ಷನ್ ಅಲ್ವೇ ಅಲ್ಲ. ಇದು ಎರಡು ಆತ್ಮಗಳ ಸಂಬಂಧ, ಎರಡು ಕಾಂತಶಕ್ತಿಯ ಮಿಲನ, ಎರಡು ಮನಸ್ಸುಗಳ ಬೆರೆಯುವಿಕೆ. ಮನಸ್ಸು ಅಂದ್ರೆ ಕಾಂತಶಕ್ತಿ. ಸೊ ಒಬ್ಬರಿಗೂ ಇನ್ನೊಬ್ರಿಗೂ ವೈಮನಸ್ಯ ಬರೋದಕ್ಕೆ ಕಾರಣ ಏನಂದ್ರೆ ಇವರ ಮನಸ್ಸಿನಲ್ಲಿರುವಂತಹ ಭಿನ್ನ ಅಭಿಪ್ರಾಯ. ಅಂದ್ರೆ ಮನಸ್ಸು ಅನ್ನೋದೇ ಕಾಂತಶಕ್ತಿ. ಮದುವೆ ಅನ್ನೋ ಕಾನ್ಸೆಪ್ಟ್ ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮದುವೆ ಅಂದ್ರೆ ಸಮಾರಂಭ ಅಲ್ಲ, ಮದುವೆ ಅನ್ನೋದು ಎರಡು ಕಾಂತಶಕ್ತಿ. ಅಂದ್ರೆ ಕಾಂತಶಕ್ತಿ ಅಂತಂದ್ರೆ ಮನಸ್ಸೇ ಕಾಂತಶಕ್ತಿ ಆಗಿದೆ. ಸೊ ಆ ಮನಸ್ಸಿನಲ್ಲಿ ಭಿನ್ನಾಭಿಪ್ರಾಯ ಬಂದಾಗಲೇ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಜಗಳ, ವೈಮನಸ್ಯ ಬರೋದು. ಸೊ ಈ ಕಾಂತಶಕ್ತಿಯ ಬೆರೆಯುವಿಕೆಯೇ ಒಂದು ಮದುವೆ. ಹಾಗೆ ಮಹರ್ಷಿ ಮತ್ತೆ ಅಣ್ಣೆ ಲೋಕಾಂಬಾಳ್ ಜೊತೆ ಯಾವತ್ತಾದ್ರೂ ವೈಮನಸ್ಯ ಬಂದಿತ್ತ ಅಂತ ಕೇಳಿದ್ರೆ ಮಹರ್ಷಿ ಅವ್ರು ಏನ್ ಹೇಳ್ತಾರೆ, ಎರಡು ಲೋಹಗಳನ್ನು ಕರಗಿಸಿ, ಅಂದ್ರೆ ಎರಡು ಮೆಟಲ್ ನ ಕರಗಿಸಿ ಒಂದಾಗಿ ಸೇರಿಸಿದ್ರೆ ಅದನ್ನ ಯಾವತ್ತೂ ಬೇರೆ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ಕರಗಿಸಿದ್ರು ಒಂದಾಗಿನೇ ಮಿಕ್ಸ್ ಆಗಿರುತ್ತೆ. ಹಾಗೆ ನಾನು ಮತ್ತೆ ಅಣ್ಣೆ ಲೋಕಾಂಬಾಳ್ ನಾನೇನ್ ಅನ್ಕೊಳ್ತೀನೋ ಅದೇ ಅವ್ರು ಮಾಡ್ತಾರೆ, ಅವ್ರು ಏನ್ ಮಾಡ್ಬೇಕು ಅಂತ ನೆನೆಸ್ತಾರೋ ಅದನ್ನೇ ನಾನು ಬಯಸಿರ್ತೀನಿ. ಹಾಗೆ ಇಬ್ಬರಲ್ಲೂ ಕಾಂತಶಕ್ತಿ ಒಂದೇ ರೀತಿಯಾಗಿ ಕೆಲಸ ಮಾಡಿದ್ರು. ಸೊ ಮದುವೆ ಅಂದ್ರೆ ಇಬ್ಬರ ಕಾಂತಶಕ್ತಿಯು, ಇಬ್ಬರ ಮನಸ್ಸು, ಇಬ್ಬರ ಭಾವನೆಯು ಒಂದೇ ತರ ಆಗಿರೋದೇ ಮದುವೆ. ಅವಾಗ ಇವತ್ತಿನ ದಿವಸ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಿಮ್ಮ ಇಬ್ಬರ ತಳಿ ಕೇಂದ್ರ ಅಂದ್ರೆ ನಮ್ಮಲ್ಲಿ ಏನು ಕರ್ಮದ ಅಚ್ಚನ್ನು ತಂದೆ ತಾಯಿಗಳಿಂದ ತಗೊಂಡು ಬಂದಿರ್ತೀವೋ ಅದಕ್ಕೆ ತಕ್ಕಂತೆ ನಮ್ಗೆ ಲೈಫ್ ಪಾರ್ಟ್ನರ್ ಸಿಗಿರ್ತಾರೆ. ಸೊ ಇವತ್ತು ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಟ್ರಾನ್ಸ್ ಮೆಡಿಟೇಷನ್ ಮಾಡ್ತೀವಿ. ನಿಮ್ ಕೈಗೆಲ್ಲ ಒಂದು ಬ್ಯಾಗ್ ಬಂದಿರುತ್ತೆ, ಆ ಬ್ಯಾಗ್ ಅಲ್ಲಿ ಒಂದು ದಾರ ಇದೆ, ಒಂದು ಹೂವಿದೆ, ಒಂದು ಹಣ್ಣಿದೆ. ಸೊ ಈ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ದಾರವನ್ನು ತಗೊಂಡು ಇಬ್ರು ಒಬ್ರಿಗೊಬ್ರ ಕೈಯಲ್ಲಿ ಕಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಮೆಡಿಟೇಷನ್ ಇರುತ್ತೆ. ಮೆಡಿಟೇಷನ್ ಗೊತ್ತಿಲ್ಲದೆ ಇರೋರು ಮನಸ್ಸು ಉಸಿರಾಟವನ್ನು ಗಮನಿಸಬಹುದು.
ನೆಕ್ಸ್ಟ್ ಏನಂತಂದ್ರೆ ಒಂದು ಟ್ರಾನ್ಸ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿಮ್ಮಲ್ಲಿರುವಂತಹ ಎಲ್ಲಾ ಭಾವನೆಯು ಅವರಲ್ಲಿರುವಂತಹ ಭಾವನೆ ಎಲ್ಲ ನಿಮ್ಮಲ್ಲಿ ಮಿಕ್ಸ್ ಆಗ್ಬೇಕಾದ್ರೆ ನೀವು ಏನ್ ಅನ್ಕೊಳ್ತೀರೋ ಅದೇ ಅವರು ಮಾಡುವ ರೀತಿನಲ್ಲೂ ಅವ್ರು ಏನ್ ಅನ್ಕೊಳ್ತಾರೋ ಅದೇ ನೀವು ಮಾಡುವ ರೀತಿನಲ್ಲಿ ಮನಸ್ಸಿನ ಬೆರೆಯುವಿಕೆ, ಕಾಂತಶಕ್ತಿಯ ಬೆರೆಯುವಿಕೆ, ಆತ್ಮದ ಬೆರೆಯುವಿಕೆ ಈ ಮದುವೆಯ ಸಮಾರಂಭ. ಹಾಗಾಗಿ ಇನ್ನು ಮುಂದೆ ನೀವೇನ್ ಅನ್ಕೊಳ್ತೀರೋ ಅದೇ ನಿಮ್ಮ ಬಾಳ ಸಂಗಾತಿ ಮಾಡ್ತಾರೆ. ನಿಮ್ಮ ಬಾಳ ಸಂಗಾತಿ ಏನ್ ಅನ್ಕೊಳ್ತಾರೋ ಅದೇ ರೀತಿ ನೀವಿಬ್ಬರ ಜೀವನ ಒಂದೇ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಸೊ ನೀವು ಇದರಲ್ಲಿ ದಾರ ಇರುತ್ತೆ, ದಾರನ ಕೈಯಲ್ಲಿ ತಗೊಳ್ಳಿ. ಗಂಡು ಮಕ್ಕಳು ಹೆಣ್ಣಿನ ಎಡಗೈಗೆ ಕಟ್ಟಿ, ಹೆಣ್ಣು ಮಕ್ಕಳು ಗಂಡಿನ ಬಲಗೈಗೆ ಕಟ್ಟಿ, ಮನಸ್ಸಿನಲ್ಲಿ ಆ ಕೈಯಲ್ಲಿ ದಾರ ಇಟ್ಕೊಂಡು ಕೈಯಲ್ಲಿ ಕಟ್ತಾ ನಿಮ್ಮ ಯಜಮಾನರನ್ನ ಬಾಳ ಸಂಗಾತಿಯನ್ನ ಮನಸ್ಸಲ್ಲಿ ನೆನೆದು ಬಾಳಿಗೆ ಸಮೃದ್ಧಿ ಒಂದಿಗೆ, ಬಾಳಿಗೆ ಸಮೃದ್ಧಿ ಒಂದಿಗೆ ಅಂತ ಅವರನ್ನ ಹಾರೈಸ್ತಾ ಕಟ್ತಾ ಬನ್ನಿ. ಬಾಳಿಗೆ ಸಮೃದ್ಧಿ ಒಂದಿಗೆ, ಬಾಳಿಗೆ ಸಮೃದ್ಧಿ ಒಂದಿಗೆ. ಮನಪೂರ್ವಕವಾಗಿ ನಡೆಸಬೇಕಾದಂತ ಈ ಪ್ರೋಗ್ರಾಮು ಮನಪೂರ್ತಿ ನೀವೇನ್ ಕಾರ್ಯ ಮಾಡ್ತಿದ್ದೀರೋ ಅದರಲ್ಲೇ ಮನಸ್ಸನ್ನು ನಿಲ್ಲಿಸಿ. ಕಾರ್ಯಕ್ರಮ ಮುಂದಿನ ವರ್ಷದವರೆಗೂ ರಕ್ಷಣೆಯಾಗಿ ನಿಲ್ಲುತ್ತೆ. ಬಾಳ್ಗೆ ಸಮೃದ್ಧಿ ಒಂದಿಗೆ, 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 ಬಾಳ್ಗೆ ಸಮೃದ್ಧಿ ಒಂದಿಗೆ. ಎಲ್ಲರೂ ದಾರ ಕಟ್ಟಿ ಮುಗಿಸ್ತೀರಾ? ಆನಂತರ ದೈವಿಕ ರಕ್ಷಣೆ ಆಗ್ಬೇಕಾದ್ರೆ ನೀವು ನಿಮ್ಮ ಬಾಳ ಸಂಗಾತಿಯನ್ನ ನೆನೆಸಿ ದೈವಿಕ ರಕ್ಷಣೆಯನ್ನ ಹಾಕ್ಬೇಕಾದ್ರೆ ದೈವ ಶಕ್ತಿ ಅಲ್ಲಿ ತುಂಬಿ ಅವರ ರಕ್ಷಣೆ ಆಗಿರುವಂತೆ ಮನಪೂರ್ವಕವಾಗಿ ಮಾಡಿ. ನೀವು ಮಾಡುವಂತಹ ರಕ್ಷಣೆ ಅವ್ರಿಗೆ ಜೀವನ ಪೂರ್ತಿ ರಕ್ಷಣೆಯಾಗಿ ನಿಲ್ಬೇಕು. ಆ ರೀತಿ ರಕ್ಷಣೆ ಮಾಡಿ. ಕಟ್ಟಿ ಆಯ್ತಾ? ಕಣ್ಣು ಮುಚ್ಚಿ ನಿಮ್ಮ ಮನಸ್ಸನ್ನು ಆಗ್ನ ಗೊತ್ತಿರೋರು ಆಗ್ನ ಅಥವಾ ತುರಿಯ ಮೇಲೆ ಮನಸ್ಸಿಟ್ಟು ನಿಮ್ಮ ಯಜಮಾನರನ್ನು ನೆನೆಸ್ಕೊಂಡು ದೈವಿಕ ಮಹಾಶಕ್ತಿಯು ಹಗಲು ಇರಳು ನಾವು ಕುಳಿತಿರುವ ಆವರಣವೆಲ್ಲವೂ ಒಳ್ಳೆಯ ದೈವಿಕ ಶಕ್ತಿಯಿಂದ ತುಂಬಿದೆ. ದೈವ ಶಕ್ತಿ ಎಲ್ಲೆಲ್ಲೂ ಇದೆ. ಆ ಶಕ್ತಿ ಈ ಕ್ಷೇತ್ರ ಪೂರ್ತಿ ತುಂಬಿರುವಂತೆ, ಗುರುಗಳು ಈ ಹಾಲ್ನ ಪೂರ್ತಿ ತುಂಬಿರುವಂತೆ ವಿಜುವಲೈಸ್ ಮಾಡಿಕೊಂಡು ರಕ್ಷಣೆಯನ್ನು ಹಾಕೊಳ್ಳಿ. ದೈವಿಕ ಮಹಾಶಕ್ತಿಯು ನಾವು ಕುಳಿತಿರುವ ಆವರಣವೆಲ್ಲವೂ ಒಳ್ಳೆಯ ದೈವಿಕ ಶಕ್ತಿ ತುಂಬಿದೆ. ನಾವು ಕುಳಿತಿರುವ ಆವರಣವೆಲ್ಲವೂ ಒಳ್ಳೆಯ ದೈವಿಕ ಶಕ್ತಿಯಿಂದಲೇ ತುಂಬಿದೆ. ಆ ದೈವ ಶಕ್ತಿ ನಿಮ್ಮ ಬಾಳ ಸಂಗಾತಿಯ ದೇಹದಲ್ಲೂ ಪ್ರಾಣದಲ್ಲೂ ತುಂಬಿ ತುಂಬಿ ಹರಿಯುವಂತೆ ವಿಜುವಲೈಸ್ ಮಾಡ್ಕೊಳ್ಳಿ. ದೈವಿಕ ಮಹಾಶಕ್ತಿಯು ದೇಹದಲ್ಲೂ ಪ್ರಾಣದಲ್ಲೂ ಅಲೆ ಅಲೆಯಾಗಿ ಹರಿದು ತುಂಬುತ್ತಿದೆ. ಚೆನ್ನಾಗಿ ವಿಜುವಲೈಸ್ ಆಗಬೇಕು. ಗುರುಗಳನ್ನ ನೆನೆಸ್ಕೊಂಡು ಚೆನ್ನಾಗಿ ಎನರ್ಜಿನ ಪಾಸ್ ಮಾಡಿ ದೈವಿಕ ಅವರ ಕಾಂತ ಶಕ್ತಿಯನ್ನು ಪಡೆದುಕೊಳ್ಳಿ, ಆಶೀರ್ವಾದವನ್ನು ಪಡೆದುಕೊಳ್ಳಿ. ತಂದೆಗೆ ವಂದನೆಗಳು. ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರು ನಮ್ಮ ಜೊತೆ ಸೂಕ್ಷ್ಮವಾಗಿ ಇದ್ದು ಈ ಒಂದು ಮದುವೆಯ ಸಮಾರಂಭವನ್ನು ಅವರು ಕಾಂತ ಶರೀರವನ್ನು ನಮ್ಮೊಂದಿಗೆ ಬೆರೆಸಿಕೊಂಡು ಗುರುಗಳಿಗೂ ವಂದನೆಗಳು. ಧ್ಯಾನ ಗೊತ್ತಿರೋರು ಆಜ್ಞಾ, ಧ್ಯಾನ ಗೊತ್ತಿಲ್ಲದೆ ಇರೋರು ಉಸಿರಾಟವನ್ನೇ ಗಮನಿಸಿ. ಈಗ ಗಂಡು ಮಕ್ಕಳು ಎರಡೂ ಕೈನ ಓಪನ್ ಮಾಡಿ ಇಟ್ಕೊಳ್ಳಿ. ಅವರ ಕೈ ಮೇಲೆ ಹೆಣ್ಣು ಮಕ್ಕಳು ಹಾಗೆ ಅವ್ರಿಗೆ ಎಡಗೈಗೆ ಬಲಗೈ, ಬಲಗೈಗೆ ಹಾಗೆ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಹಾಗೆ ಹಾಗೆ ಬಲಗೈ ಮೇಲೆ ಎಡಗೈನ ಹಾಗೆ ಇಟ್ಕೊಳ್ಳಿ. ತುರಿಯ ಮನಸ್ಸು ತುರಿಯ ಮೇಲೆ ಇಟ್ಕೊಳ್ಳಿ.
ಸೂರ್ಯಮನೆ ಮನಸ್ಸಿಟ್ಟು ನಿಮ್ಮ ದೇಹದಿಂದ ಕಾಂತ ಶಕ್ತಿ ನಿಮ್ಮ ಬಾಳ ಸಂಗಾತಿಯಲ್ಲಿ ಹರಿಯುವುದನ್ನು, ನಿಮ್ಮ ಬಾಳ ಸಂಗಾತಿಯಿಂದ ಕಾಂತ ಶಕ್ತಿ ನಿಮ್ಮಲ್ಲಿ ಹರಿಯುವುದನ್ನು ಎರಡೂ ಕೈಗಳಲ್ಲಿ ಟ್ರಾನ್ಸ್ಮಿಟ್ ಆಗ್ತಾ ಇರೋದನ್ನು ಗಮನಿಸಿ. ಇದೇ ಟ್ರಾನ್ಸ್ ಮೆಡಿಟೇಷನ್. ಇಬ್ಬರ ಭಾವನೆ, ನುಡಿ, ಕ್ರಿಯೆ ಒಂದೇ ಆಗಿದೆ. ದೈವವೇ ನಮಗೆ ಬಾಳ ಸಂಗಾತಿಯಾಗಿ ಬಂದಿದೆ. ಆ ದೈವವನ್ನು ನೆನೆಸಿಕೊಳ್ಳುತ್ತಾ ಬಾಳ ಸಂಗಾತಿ ದೈವದ ರೂಪದಲ್ಲಿ ಮುಂದೆ ಕುಳಿತಿರುವಂತೆ ವಿಜುವಲೈಸ್ ಮಾಡಿಕೊಂಡು ಆ ಕೈಗಳಲ್ಲಿ ಟ್ರಾನ್ಸ್ಮಿಟ್ ಆಗ್ತಿರುವ ಕಾಂತ ಶಕ್ತಿಯನ್ನು ಗಮನಿಸಿ. ಒಂದೇ ಆತ್ಮವಾನಿಸಿ. ಕೈಯಲ್ಲಿ ಎನರ್ಜಿ ಟ್ರಾನ್ಸ್ಮಿಟ್ ಆಗ್ತಾ ಇರೋದನ್ನು ಗಮನಿಸಿ. ಎನರ್ಜಿ ಟ್ರಾನ್ಸ್ಮಿಟ್ ಆಗ್ತಾ ಇರೋದನ್ನ ಚೆನ್ನಾಗಿ ಗಮನಿಸಿ. ಈಗ ಗಂಡು ಮಕ್ಕಳು ನಾನು ಹೇಳೋದನ್ನ ಹಾಗೇ ರಿಪೀಟ್ ಮಾಡಿ. ಪವಿತ್ರವಾದ ಮನಸ್ಸಿನಿಂದ ನಿನ್ನನ್ನು ನನ್ನ ಬಾಳ ಸಂಗಾತಿಯಾಗಿ ಪಡೆದೆ. ಕೋಮಲ ಹೃದಯದಿಂದ ಪ್ರೀತಿಯನ್ನು ಹಂಚಿಕೊಂಡೆ. ಸದ್ಗುಣಗಳಿಂದ ನನ್ನನ್ನು ಸನ್ನಡತೆಗೆ ಕರೆದುಕೊಂಡು ಬಂದೆ. ಸ್ತ್ರೀ ಕುಲಕ್ಕೆ ಹಿರಿಮೆಯನ್ನು ತರುವಂತಹ ಗುಣವತಿಯಾಗಿ, ನನ್ನ ಕುಲ ದೇವತೆಯಾಗಿ, ಮನಸ್ಸು ತುಂಬಾ ಮನಸ್ಸಿನಿಂದ ಪರಿಪೂರ್ಣವಾಗಿ ಹೇಳಿ, ನನ್ನ ಹೃದಯದ ರಾಣಿಯಾಗಿ, ಮಹಾಲಕ್ಷ್ಮಿಯಾಗಿ, ಸೌಭಾಗ್ಯವತಿಯಾಗಿ ನಿನ್ನನ್ನು ಪಡೆದು ನಾನು ಭಾಗ್ಯಶಾಲಿಯಾದೆ. ನಾನು ನಿನಗೆ ಮಾಡಬೇಕಾಗಿರುವ ಕರ್ತವ್ಯವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸುತ್ತೇನೆ. ಬಾಳಿಗೆ ಸಮೃದ್ಧಿ ಹೊಂದಿರಿ. ಹಾಗೆ ಗಮನಿಸಿ. ಅನುರಾಗ ಸಂಗಮ 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 ಅನುರಾಗ ಸಂಗಮ ಸಂಭ್ರಮ ಸಂಭ್ರಮ ರಾಗ ತಾಳ ಕಾಲ ಸಂಭ್ರಮ ನೂರು ಜನ್ಮ ಬಯಸಿ ಬಂದ ಸಂಗಮ ಚೈತ್ರವನತೆ ಚೆಲುವು ಒಲವು ಸಂಭ್ರಮ ನೂರ ಜನ್ಮ ಬಯಸಿ ಬಂದ ಸಂಗಮ ಚೈತ್ರವನತೆ ಚೆಲುವು ಒಲವು ಸಂಭ್ರಮ. ಇಷ್ಟು ದಿನದವರೆಗೂ ಎಷ್ಟೋ ತಪ್ಪುಗಳನ್ನ, ಕಠಿಣವಾದ ಮಾತುಗಳನ್ನ ಹೇಳಿರ್ತೀವಿ. ಅದನ್ನೆಲ್ಲ ಮರೆತು ಮನ್ನಿಸಿ ಪ್ರೀತಿಯಿಂದ ಇನ್ಮೇಲೆ ಬದುಕೊಳ್ಳೋಣ ಅಂತ ಗುರುಗಳ ಸನ್ನಿಧಿಯಲ್ಲಿ, ನೂರಾರು ಜನರ ಹಿರಿಯರ ಸನ್ನಿಧಿಯಲ್ಲಿ ಸಂಕಲ್ಪವನ್ನು. ಕಠಿಣ ಮಾತುಗಳು, ಅವಮಾನಗಳು, ನಿಂದನೆಗಳು ಏನೇ ಇದ್ದರೂ ಅವುಗಳನ್ನು ಮನ್ನಿಸಿ ತಾಳ್ಮೆಯಿಂದ ಸಹಿಸಿಕೊಂಡು ಮರೆತು ಇನ್ನು ಮುಂದೆ ಈ ಭೂಮಂಡಲದಲ್ಲಿ ಅಕ್ಕಿಯಂತೆ ಹಾರಾಡಿ ನಲಿದು ಬಾಳಿ ಬದುಕೋಣ. ನಮ್ಮ ಕುಟುಂಬಕ್ಕೆ ಅಸ್ತಿವಾರವಾಗಿರುವಂತಹ ತಾಳ್ಮೆ, ಸಹನೆ, ಬಿಟ್ಟುಕೊಡುವಿಕೆ, ಈ ಮೂರನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ
ಗೌರವಿಸುವಂತೆ ಬಾಳಿ ಬದುಕೋಣ, ಬಾಳಿಗೆ ಸಮೃದ್ಧಿಯೊಂದಿಗೆ. ಇವಾಗ ಕಣ್ಣು ಬಿಟ್ಟು ಒಬ್ಬರ ಕಣ್ಣನ್ನು ಇನ್ನೊಬ್ರು ನೋಡಿ, ಇಬ್ರು ಕಣ್ಣು ಓಪನ್ ಮಾಡಿ ಒಬ್ಬರ ಕಣ್ಣನ್ನ ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಬಾಳಿಗೆ ಸಮೃದ್ಧಿಯೊಂದಿಗೆ, ಬಾಳಿಗೆ ಸಮೃದ್ಧಿಯೊಂದಿಗೆ ಅಂತ ಹಾರೈಸಿ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಇಂದು. ಎಂದೆ ಮಾತಾಡಿದೆ ನುಡಿ, ಎಂದೆ ಮಾತಾಡಿದೆ ನೀನೇ ಹೇಳಿದೆ, ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಈಗ ಸುಂದರವಾದ ಗುಲಾಬಿ ಹೂವನ್ನು ಗಂಡು ಮಕ್ಕಳು ಕೈಯಲ್ಲಿ ತಗೊಂಡು ಹೆಣ್ಣು ಮಕ್ಕಳನ್ನ ಹಾರೈಸುತ್ತಾ ಅವರ ಮುಡಿಯಲ್ಲೇ ಇಡಿ ನೋಡೋಣ, ಮುಡಿಸಿ ನೋಡೋಣ, ಎಷ್ಟು ಜನರು ಚೆನ್ನಾಗಿ ಮುಡಿಸ್ತಾರೆ ಅಂತ ನೋಡೋಣ. ಗಂಡ್ಮಕ್ಕಳೇರಿ, ನಿನ್ನ ಪವಿತ್ರವಾದ ನಾನು ಭಾಗ್ಯಶಾಲಿಯಾಗಿದೆ. ನಾನು ನಿನ್ನನ್ನು ಜೀವನ ಪೂರ್ತಿ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ ಗೌರವಿಸಿ, ಸಂರಕ್ಷಿಸಿ, ಬಾಳಿಗೆ ಸಮೃದ್ಧಿಯೊಂದಿಗೆ. ನನಗಾಗಿ ನಾನಿರುವುದೇ ನಿನಗಾಗಿ, ಕುಂಕುಮವಿರುವುದು ನನಗಾಗಿ, ಅರಳಿದ ಹೂವು ಮುಡಿಗಾಗಿ, ಶುಭದಿನ ಕಾದಿದೆ ನಮಗಾಗಿ. ಬಾಳಿಗೆ ಸಮೃದ್ಧಿಯೊಂದಿಗೆ ಆ ಹೂವು ಎಲ್ಲರ ಒಳಗೆಲ್ಲ ಸುಂದರವಾಗಿ ಹರಡಿದೆ. ನೀವು ಹೇಗೆ ಈ ಹಣ್ಣಿನಲ್ಲಿ ಬೀಜ ಬೆಳೆದು ಹೂವಾಗಿ, ಕಾಯಾಗಿ, ಹಣ್ಣಾಗಿ ಇರುವಂತೆ ಈ ಕುಟುಂಬ ಹೂವಿನಂತೆ ನನ್ನ ಬದುಕನ್ನು ಹರಳಿಸಿ, ಹಣ್ಣಿನಂತೆ ಸವಿಯಾದ ಜೀವನ ನಿಮಗೆ ಮನಪೂರ್ವಕವಾದ ವಂದನೆಯನ್ನು, ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಅಂತ ಹೇಳಿ, ಈ ಹಣ್ಣಿನಂತೆ ನಾನು ಇನ್ನು ಮುಂದೆ ಸವಿಯಾಗಿ, ಸಿಹಿಯಾಗಿ, ನಗು ನಗುತ್ತಾ ನಿಮ್ಮ ಮನಮೆಚ್ಚುವಂತೆ ನಡೆದುಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ. ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಲೋಕದಲ್ಲಿ ಕಂಡು ಎನ್ನಿಗಾಸರೆ, ಆದರೆ ನಾನು ನಿನ್ನ ಕೈಸರೆ. ಲೋಕದಲ್ಲಿ ಕಂಡು ಎನ್ನುಗಾಸರೆ, ಆದರೆ ನಾನು ನಿನ್ನ ಕೈಸರೆ. ಕೂಡಿ ನಲಿವ ಆಸೆ ಮನದಿ ಕಾದಿದೆ, ಇರವು ಎಲ್ಲಿ ನಾವು ಬೇರೆಯಾದರೆ, ಇರವು ಎಲ್ಲಿ ನಾವು ಬೇರೆ ಆದರೆ. ಬಾಳಿಗೆ ಸಮೃದ್ಧಿ ಅಂತ ಅರಿತ ಮಹರ್ಷಿ ಅವರು
ಈ ಮದುವೆ ಅನ್ನೋ ಸಮಾರಂಭ ಎರಡು ಕಾಂತ ಶಕ್ತಿ ಒಂದಾಗಿ ಬೆರಿಬೇಕಾದ್ರೆ ಅವರ ಅನಿಸಿಕೆ ಭಾವ ಒಂದೇ ರೀತಿಯಾಗಿರುತ್ತೆ. ಎಲ್ಲಿ ದಂಪತಿಗಳು ಅನ್ಯೋನ್ಯವಾಗಿರುತ್ತ ಅವಾಗ ಮಾತ್ರ ನಮ್ಮ ಮುಂದಿನ ಸಂತತಿಗಳು ಪವಿತ್ರವಾದ ಪರಿಣಿತರಾದ ಸಂತತಿಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಮ ದೇಶ ಪರಿಣಿತರಾದಂತಹ ಮಕ್ಕಳನ್ನು ಪಡಿಬೇಕಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಒಳ್ಳೆ ಅನ್ಯೋನ್ಯತೆ ಇರಬೇಕು. ಹಾಗಾಗಿ ಮಹರ್ಷಿ ಏನ್ ಹೇಳ್ತಾರೆ, ನಿಮ್ ಮದುವೆಗೆಲ್ಲ ನನ್ನನ್ನು ಕರೀಲಿಲ್ಲ, ಇವತ್ತು ನಿಮ್ಗೆಲ್ಲರಿಗೂ ಮದುವೆ ಮಾಡಿ ನಾನು ಸಂತೋಷ ಪಟ್ಟು ನಿಮ್ಮೆಲ್ಲರನ್ನೂ ಹಾರೈಸ್ತೇನೆ ಅಂತ ಹೇಳಿ ಈ ಒಂದು ಹಾಡನ್ನು ಮಹರ್ಷಿಯವರು ಹೇಳಿದ್ದಾರೆ. ಈ ಹಾಡನ್ನ ಗಂಡು ಮಕ್ಕಳು ಹೆಂಡತಿಗೆ ನೋಡಿ ಹೇಳ್ಬೇಕು. ಇದು ಮಹರ್ಷಿ ಬರೆದಂತ ಹಾಡು. ಮಹರ್ಷಿ ನಿಮ್ಮ ಜೊತೆ ಇದ್ದಾರೆ, ಇಲ್ಲೇ ಇದ್ದಾರೆ, ಅವರೇ ಈ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾ ಇದ್ದಾರೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಈ ಹಾಡನ್ನ ಗೌರವದಿಂದ ಪತ್ನಿಯರಿಗೆ ಸಮರ್ಪಿಸಿ. ಹೆಂಡತಿಯ ಸಮೃದ್ಧಿಯನ್ನು ಬಯಸಿ ಶುಭ ಕೋರುವುದು, ಹೆತ್ತವರನ್ನು, ಹುಟ್ಟಿದ ಮನೆಯನ್ನು, ಹುಟ್ಟಿದ ಊರನ್ನು ಬಿಟ್ಟು ಅಗಲಿ ಬಂದು ಉದಾತ್ತ ಗುರಿಯಲ್ಲಿ ಕರ್ತವ್ಯ ಧರ್ಮ ಮಾಡಿ ನಿಷ್ಕಾಮ್ಯ ಸನ್ಯಾಸಿಯಂತೆ ಕೂತ್ಕೊಂಡೆ ನಿಮ್ಮೆರಡು ಕೈನ ಹಿಂಗೆತ್ತಿ ಆಶೀರ್ವಾದ ಮಾಡಿ ನಿಮ್ಮ ವೈಫ್ನ ಮಹಾಲಕ್ಷ್ಮಿಯನ್ನು ಆಶೀರ್ವದಿಸಿ. ನಿಮ್ಮ ಅಂಗೈ ಅವರ ಮೇಲೆ ಬನ್ನಿ. ಕೂತ್ಕೊಂಡೇ ಆಶೀರ್ವಾದ ಮಾಡಿ ಅವರಿಗೆ. ಹೆತ್ತವರನ್ನು, ಹುಟ್ಟಿದ ಮನೆಯನ್ನು, ಹುಟ್ಟಿದ ಊರನ್ನು ಬಿಟ್ಟು ಅಗಲಿ ಬಂದು ಉದಾತ್ತ ಗುರಿಯಲ್ಲಿ ಕರ್ತವ್ಯ ಧರ್ಮ ಮಾಡಿ ನಿಷ್ಕಾಮ್ಯ ಸನ್ಯಾಸಿಯಂತೆ ಕುಟುಂಬ ಸೇವೆ ಮಾಡಿ ಸಂಸ್ಕೃತಿಯ ಆಧಾರದಲ್ಲಿ ನನ್ನನ್ನು ಪತಿಯಾಗಿ ಸ್ವೀಕರಿಸಿ ನನ್ನ ಒಳ್ಳೆಯ ಧ್ಯಾನದಿಂದ ನಿನ್ನ ಬಾಳ ಸಂಗಾತಿಯಾಗಿ ಹೆಣ್ಣುತನದ ಸದುದ್ದೇಶದಲ್ಲಿ ಪ್ರೀತಿಯೊಡನೆ ಕರುಣೆಯನ್ನು ಬಳಸಿಕೊಂಡು ಪರರಿಗೂ ಧರ್ಮ ಮಾಡುವ ಬಹುಶ್ರೇಷ್ಠಳಾದ ನನ್ನ ಹೆಂಡತಿಯನ್ನು ನಾನು ಗೌರವಿಸುತ್ತೇನೆ, ಹಾರೈಸಿ ಹರ್ಷಿಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ, ಚೆನ್ನಾಗಿ ಹಾರೈಸಿ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಶುಭಾಶಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಬಂದ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸ ಜನುಮದಲು ತೀರದ ಸಂಬಂಧ. ಮನಸ್ಸನ್ನು ಹರಿದು ಒಂದಾಗಿ ಬೆರೆತು ನಡೆದಾದ ಬಾಳು ಕವಿತೆ. 101 ವರುಷ ಚೆಲ್ಲಿರಲಿ ಹರುಷ ಬೆಳಗಿರಲಿ ಒಳಗಾನತೆ. ಮದುವೆಯ ಬಂದ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಬಾಳಿಗೆ ಸಮೃದ್ಧಿಯೊಂದಿಗೆ. ಗುರುಗಳು ಎಲ್ಲ ನವ ದಂಪತಿಗಳ ಮದುವೆಯನ್ನು ನೋಡಿ ತುಂಬಾ ಹರ್ಷಿತರಾಗಿ ಈ ದಾಂಪತ್ಯ ಜೀವನ ಸುಖಮಯವಾಗಿ, ಸಂತೋಷವಾಗಿ, ಅನ್ಯೋನ್ಯವಾಗಿ ಜೀವನ ಪೂರ್ತಿ ಜೊತೆಗಿದ್ದು ನಡೆಸಿರುವಂತಾಗಲಿ. ನಿಮ್ಮಿಂದ ನಿಮ್ಮ ಕುಟುಂಬ ಏಳಿಗೆ ಆಗಿ ಸಮಾಜವೂ
ಶಾಂತಿ ಸಮಾಧಾನದಿಂದ ನಡೆಸಲಿ, ಬಾಳ್ಗೆ ಸಮೃದ್ಧಿ ಹೊಂದಲಿ. ರಾಕೇಶ್ ಅಂಡ್ ಸೊ ಫೋಟೋ ಎಲ್ಲ ಮಹರ್ಷಿ ಮತ್ತೆ ಅಣ್ಣೆ ಲೋಕಾಂಬಾಳ್ ಅವರ ಫೋಟೋ